ಹಾಯ್, ಎಲ್ರಿಗೂ ನಮಸ್ಕಾರ. ಈ ವರ್ಷದ ಕೊನೆಯಲ್ಲಿ ಕನ್ನಡದಲ್ಲಿ ಅದ್ದೂರಿಯಾಗಿ ಬಿಡುಗಡೆಗಿರೋ ಚಿತ್ರಗಳೆಂದರೆ 45 ಮತ್ತೆ ಮಾರ್ಕ್. ನಾನು ಈಗಾಗಲೇ 2 ಚಿತ್ರಗಳನ್ನು ನೋಡಿದೆ. ಹುಟ್ಟು ಮತ್ತು ಸಾವಿನ ನಡುವಿನ ಕಥೆಯನ್ನು ಒಳಗೊಂಡ 45 ಸಿನಿಮಾ ಇಷ್ಟವಾಯಿತು. ಹಾಗೆಯೇ ಮಾರ್ಕ್ ಸಿನಿಮಾನ ನೋಡಿದೆ. ಅಲ್ಲಲ್ಲಿ ಸ್ವಲ್ಪ ಮ್ಯಾಕ್ಸ್ ಪಾರ್ಟ್ 2 ಅಂತ ನನಗೆ ಅನ್ನಿಸ್ತು. ಇರಲಿ, ಇದು ಮಾತ್ರ ಬೇರೆ ಲೋಕ ತೆರೆದುಕೊಂಡು ಹೋಯಿತು. ಹೀಗಾಗಿ ನನಗೇನು ಅನ್ನಿಸ್ತು, ನನಗೇನು ಪಾಸಿಟಿವ್ ಅನ್ನಿಸ್ತು, ನೆಗೆಟಿವ್ ಅನ್ನಿಸ್ತು, ಸೊ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಟಿಸಿರುವ ಮಾರ್ಕ್ ಸಿನಿಮಾ ಒಂದು ಪಕ್ಕ ಕಮರ್ಷಿಯಲ್ ಎಂಟರ್ಟೈನಿಂಗ್ ಸಿನಿಮಾ. ಇಲ್ಲಿನ ಪ್ಲಾಟ್, ನರೇಷನ್, ಐಡಿಯಾ, 48 ಗಂಟೆಗಳಲ್ಲಿ ನಡೆಯುವ ಕಥೆಯ ಓಟ, ಅಲ್ಲಲ್ಲಿ ಸ್ವಲ್ಪ ಲಾಜಿಕ್ ಮಿಸ್ ಅನಿಸಿದ್ರು ಮ್ಯಾಜಿಕ್ ಮಾಡೋ ದೃಶ್ಯಗಳು ತುಂಬ ಇಷ್ಟ ಆದವು. ನಿಶ್ವಿಕಾ ನಾಯ್ಡು ಅವರ ಸ್ಪೆಷಲ್ ಪಪ್ಪಿ ಸಾಂಗ್, 17 ಕಳುವಾದ ಮಕ್ಕಳು, ಮಂಗಳೂರಿನ ಹಾರ್ಬರ್ ದಂಡೆ ಹಾಗೂ ಸಸ್ಪೆಂಡ್ ಆಗಿರುವ ನಾಯಕ ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್. ಒಂದು ಸ್ಟಾರ್ ನಟನ ಚಿತ್ರದಲ್ಲಿರೋ ಎಲ್ಲ ಕಮರ್ಷಿಯಲ್ಸ್ಗಳು ಈ ಚಿತ್ರದಲ್ಲಿದೆ. ಮ್ಯಾಕ್ಸ್ ಚಿತ್ರತಂಡದವರೇ ಇಲ್ಲೂ ಕೆಲಸ ಮಾಡಿದ್ರಿಂದ ಬಹುಶಃ ನಮ್ಗೆ ಈ ಸಿನಿಮಾ ಮ್ಯಾಕ್ಸ್ 2 ಅಂತ ಸ್ವಲ್ಪ ಅಲ್ಲೆಲ್ಲ ಅನ್ಸಿದ್ರು, ಇದು ಬೇರೆನೇ ಕಥೆ ಇದೆ. ಅದಕ್ಕೂ ಇದಕ್ಕೂ ಹೋಲಿಕೆ ಇಲ್ಲ. ಸ್ವಲ್ಪ ನೈಟ್ ಎಲ್ಲ ನಡೆಯೋದು ಅದೊಂದು ಹೋಲಿಕೆ ನೋಡ್ಬಿಟ್ರೆ ಇಡೀ ಚಿತ್ರ ತುಂಬಾ ಚೇಂಜ್ ಇದೆ. ಆಮೇಲೆ ಇಡೀ ಚಿತ್ರ ತುಂಬಾ ಕಲಾವಿದರ ದಂಡೆ ಇದೆ. ಹೀಗಾಗಿ ಒಂಚೂರು ಅಲ್ಲೆಲ್ಲ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಇನ್ನು ನಾಯಕ ನಟ ಮಾರ್ಕ್ ಅವರಂತರೂ ಸಸ್ಪೆಂಡ್ ಆಗಿರುವ ಪೊಲೀಸ್ ಆಫೀಸರ್ ಅವರ ಪಾತ್ರ ಪೋಷಣೆ ತುಂಬಾ ಚೆನ್ನಾಗಿ ಬಂದಿದೆ. ಅರ್ಚನಾ ಕೊಟ್ಟಿಗೆ, ರೋಶ್ನಿ ಪ್ರಕಾಶ್, ಗೋಪಾಲಕೃಷ್ಣ ದೇಶಪಾಂಡೆ, ಮತ್ತೆ ದೀಕ್ಷಿತಾ ಅವರ ಅಪಿಯರೆನ್ಸ್, ರಘು ರಾಮನಕೊಪ್ಪ, ಅಶ್ವಿನ್ ಹಾಸನ್, ಹೀಗೆ ಸಖತ್ ಕಿಕ್ ಕೊಡುತ್ತೆ. ಪ್ರತಾಪ್ ನಾರಾಯಣ ಪಾತ್ರನೂ ಅಷ್ಟೇ ಒಂದು ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನ ಡ್ರ್ಯಾಗನ್ ಮಂಜು, ಗುರು ಸೋಮಸುಂದರಂ, ನವೀನ್ ಚಂದ್ರ ಅವರ ವಿಲನ್ ಪಾತ್ರಗಳು ತುಂಬಾ ಅಬ್ಬರಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಕಷ್ಟ ಆಗೋದೇನಂದ್ರೆ ಪಾತ್ರಗಳು ಜಾಸ್ತಿ ಇರೋದ್ರಿಂದ ಯಾವ್ದು ವಿಲನ್ಗಳು, ರುದ್ರ, ಭದ್ರ, ಈ ತರ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಪಾತ್ರ ಪೋಷಣೆ ತುಂಬಾ ಚೆನ್ನಾಗಿದೆ. ಅಷ್ಟಕ್ಕೂ ಇವರೆಲ್ಲರ ಹೋರಾಟ ಇನ್ನಲ್ಲಿ ಏನ್ ಗೊತ್ತಾ, ಸಿಎಂ ಪಟ್ಟಕ್ಕಾಗಿ ನಡೆಯುವ ಹೋರಾಟ, ಕಿಡ್ನಾಪ್ ಆಗಿರೋ ಮಕ್ಕಳ ರಕ್ಷಣೆ, ಹೀಗೆ ಇಡೀ ಕತೆ ನಮ್ಮನ್ನ ಆವರಿಸ್ಕೊಳ್ತಾ ಹೋಗುತ್ತದೆ. ಇನ್ನು ಚಿತ್ರದ ಪಾಸಿಟಿವ್ ಅಂಶ ಅಂತಂದ್ರೆ ಅದು ಸುದೀಪ್ ಅವರ ಲುಕ್ಕು, ಪರ್ಫಾರ್ಮೆನ್ಸು, ಡ್ಯಾನ್ಸು, ಆ್ಯಕ್ಷನ್ನು, ಅವರ ಕಾಸ್ಟ್ಯೂಮು ಸಖತ್ ಕಿಕ್ ಕೊಡುತ್ತೆ. ಇವರ ಸ್ಟೈಲು, ಸ್ಮೈಲು, ಅಗತ್ತು ಅಭಿಮಾನಿಗೆ ಮಾತ್ರವಲ್ಲ, ನಮ್ಮಂಥ ಸಾಮಾನ್ಯ ಪ್ರೇಕ್ಷಕರಿಗೂ ಸಹ ಇಷ್ಟವಾಗುತ್ತೆ. ಇಡೀ ಚಿತ್ರವನ್ನು ಸುದೀಪ್ ಅವರು ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ. ಅವರ ಪಾತ್ರ ಪೋಷಣೆ ತುಂಬ ಇಷ್ಟ ಆಗುತ್ತೆ. ಇನ್ನು ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕ್ ಚಿತ್ರದ ಕಳೆನ ಹೆಚ್ಚಿಸಿದರೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಚಿತ್ರದ ಒಂದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು. ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ಗಳು ಅಷ್ಟೇನೆ, ಒಂದು ಕಾಳಿ ಮಾತೆಯ ಸಾಂಗು, ಆ ಫೈಟು, ಆ ಮಕ್ಕಳ ಸಾಂಗು ಸ್ವಲ್ಪ ಎಲ್ಲ ಎಳ್ದಂಗೆ ಆದರೂ ಕೂಡ ಅನಿಸಿದ್ರು ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಮಕ್ಕಳು ಇದು ಮಾಡ್ಕೊಟ್ಟಿರೋದು ನೋಡಿ, ಆ 45 ಒಂದು ದೈವಾಂಶ ಇದು ಇತ್ತು. ಇದರಲ್ಲೂ ಅಷ್ಟೇನೆ ಆ ಒಂದು ಭಗವಂತನ ಪ್ರಾರ್ಥಿಸ್ಬೇಕು ಅನ್ನೋದೊಂದು ಇದಾಯಿತು. ಇಷ್ಟೆಲ್ಲ ಪಾಸಿಟಿವ್ ನಡುವೆ ಒಂಚೂರು ಸ್ವಲ್ಪ ಮೈನಸ್ ಅನಿಸಿದ್ದೇನೆಂದರೆ, ನನಗೆ ಬೇಡ ಅಂದರೆ ಸ್ವಲ್ಪ ಮ್ಯಾಕ್ಸ್ ಸಿನಿಮಾನೇ ನೆನಪಾಯಿತು. ಅದಕ್ಕೆ ಕಾರಣ ಏನಂತಂದರೆ, ಡೈರೆಕ್ಟ್ರು ಕೂಡ ಮ್ಯಾಕ್ಸ್ ಸಿನಿಮಾದವರೇ. ಆಲ್ಮೋಸ್ಟ್ ಅಲ್ಲಿ ಇಡೀ ಕತೆ ನೈಟಲ್ಲೇ ನಡೆಯೋದು, ಪೊಲೀಸ್ ಆಫೀಸರ್ಸು. ಬಟ್ ಮ್ಯಾಕ್ಸಲ್ಲಿ ಏನಂದರೆ, ಒಬ್ಬ ಅಮಾನತುಗೊಂಡ ಪೊಲೀಸ್ ಅಧಿಕಾರಿ ಮತ್ತೆಗೆ ಸೇವೆ ಸೇರಿದ ದಿನಗಳು ನಡೆಯುವಂಥ ಕತೆ ಅವತ್ತಿನ ದಿನ. ಮ್ಯಾಕ್ಸ್ನಲ್ಲಿ ಹೇಗೆ ಅಂದರೆ, ಸೇವೆಯಲ್ಲೇ ಇದ್ದ ಒಬ್ಬ ಪೊಲೀಸ್ ಅಧಿಕಾರಿ ಅಮಾನತುಗೊಂಡ ದಿನಗಳಲ್ಲಿ ನಡೆಯುವ ಘಟನೆಗಳು. ಹೀಗಾಗಿ ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಿಂಗ್ ಅನಿಸುತ್ತೆ. ಇನ್ನು ಯೋಗಿ ಬಾಬು ಅವರು ಏನು ಅಂದರೆ, ತಮಿಳದ ಆ್ಯಕ್ಟರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಯಾಕಂದರೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ, ಈಗ ಕನ್ನಡ ಮತ್ತು ತಮಿಳಲ್ಲಿ ಬಿಡುಗಡೆ ಆಗಿದೆ. ಯೋಗಿ ಬಾಬು ಅವರ ಆ್ಯಕ್ಟಿಂಗು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸ್ವಲ್ಪ ಡಬ್ಬಿಂಗ್ ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕೇನೋ ಅಂತ ನನಗನ್ನಿಸ್ತು. ಸೊ ಓವರ್ ಆಲ್ ನಾನು ಹೇಳೋದೇನೆಂದರೆ, ಇಡೀ ಸಿನಿಮಾ ನಮಗೆಲ್ಲೂ ಮೋಸ ಮಾಡಲ್ಲ. ಇಡೀ ಕುಟುಂಬ ಆರಾಮಾಗಿ ಯಾವುದೇ ಮುಜುಗರ ಇಲ್ಲದೇ ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಮಜಾ ಮಾಡ್ಬೋದು ಅಂತ ಒಂದು ಸಿನಿಮಾ. ಕಮರ್ಷಿಯಲ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ.